ಹಾಂ, ಇದು ಏಪ್ರಿಲ್ ತಿಂಗಳಲ್ಲೆಲ್ಲ ಒಳ್ಳೆ ರೈಟ್ ಇತ್ತು ಸರ್. ಓಕೆ. ಆ ಟೈಮಲ್ಲಿ ಹೆಚ್ಚು ಕಮ್ಮಿ ಅಂದ್ರೆ ನಿಮ್ಮ ಕಾಂಟ್ಯಾಕ್ಟ್ ಇದ್ದಿದ್ರೆ ಒಳ್ಳೆ ದುಡ್ಡು ಮಾಡಾಕ್ಬಿಡೋದು. ಹೆಚ್ಚು ಕಮ್ಮಿ ಒಂದು 15 ಲಕ್ಷ ರೂಪಾಯಿ ಪಟ್ಟಿ ಆಗೋದು, 5 ಲಕ್ಷ ರೂಪಾಯಿ ನಿಂತೋಯ್ತು ಸರ್. ಸರ್ ನಾನು ಎಷ್ಟೋ ಸಲ ಅವ್ರಿಗೆ ನಿಮ್ಗೆ ಏನಂತ ಕೇಳಿದ್ದೀನಿ ಗೊತ್ತಾ, ನನಗೆ ಒಳ್ಳೆ ಔಷಧಿ ಜಾಸ್ತಿ ಚೆನ್ನಾಗಿರೋದು ಔಷಧಿ ದುಡ್ಡೇ ಕೊಡಿ ಅಂತ ಕೇಳಿದ್ದೀನಿ. ನೀವು ಆದ್ರೂ ಸಿಂಪಲ್ ಆಗಿರೋದು ಕೊಟ್ಟಿದ್ದೀರಿ, ರಿಸಲ್ಟ್ ಆಯ್ತು. 11 ಕಟಿಂಗ್ ಆಗಿರೋ ಸೇವಂತಿಗೆ ಗಿಡದಲ್ಲಿ ಎಲೆಗಳು ಹೇಗಿದೆ ನೋಡಿ. ಆಲ್ಮೋಸ್ಟ್ ಒಳಗಡೆ ಎಲ್ಲ ಸುಟ್ಟೋಗಿರ್ತವೆ ನೋಡಿ. ಒಳಗಡೆನೂ ಓಪನ್ ಮಾಡಿ ತೋರಿಸ್ತೀನಿ ನಾನು ಕಂಪ್ಲೀಟ್. ನೋಡಿ ಇಲ್ಲಿ ನೋಡಿ. ಕ್ವಾಲಿಟಿ ಬಗ್ಗೆ ಮಾತಾಡಂಗಿಲ್ಲ. ಇವಾಗ ಈ ರೈಟ್ ಬಿದ್ದೋದ್ರು ಕ್ವಾಲಿಟಿ ಬಗ್ಗೆ ಹೋಯ್ತಾರೆ. ಬೇರೆ ಹೂವೆಲ್ಲ ಬಿಸಾಕ್ತಾ ಇದಾರೆ, ನಮ್ಮ ಹೂವು ಮಾತ್ರ ಕ್ವಾಲಿಟಿಲಿ ಹೋಯ್ತದೆ. ನನಗೆ ಎಲ್ಲ ನೋಡಿದ್ರಲ್ಲ ಹೂವಿನ ತೋಟ, ಇದೆಲ್ಲ ದೇವನಹಳ್ಳಿ, ಚಿಕ್ಕಬಳ್ಳಾಪುರ, ಶಿಡ್ಲಘಟ್ಟ, ಹೊಸಕೋಟೆನಲ್ಲಿ ಇದೆ ಅಂದ್ಕೊಂಡ್ರ? ಖಂಡಿತ ಇಲ್ಲ ಸ್ನೇಹಿತರೆ. ಹೂ ಬೆಳೆಯೋದ್ರಲ್ಲಿ ಯಾವುದೂ ಎಕ್ಸ್ಪರ್ಟೈಸ್ ಇದ್ದೇ ಇರ್ತಕ್ಕಂಥ, ನಮ್ಮ ದೊಡ್ಡಬಳ್ಳಾಪುರದಿಂದ ಬಹು ದೂರ ಇರ್ತಕ್ಕಂಥ, ಮೈಸೂರಿಂದ ಮಡಿಕೇರಿ ರಸ್ತೆಯಲ್ಲಿ ಹುಣಸೂರು ಹತ್ರ ಇರ್ತಕ್ಕಂಥ ಇಂಟೀರಿಯರ್ ಒಂದು ವಿಲೇಜು ಕಿರ್ಜಾಜಿ ಅಂತಕ್ಕಂಥ ಒಂದು ಹಳ್ಳಿ. ಶಿವಕುಮಾರ್ ಅನ್ನೋ ರೈತರು ನನಗೆ ಕಳೆದ ಬಾರಿ ಇದು ನಾಟಿ ಮಾಡಬೇಕಾದ್ರೆ ಇವರು ಸಸಿ ತಂದಿರೋದು ಚಿಕ್ಕಬಳ್ಳಾಪುರದಿಂದ, ಇವರು ಹೂ ಸಪ್ಲೈ ಮಾಡೋದು ಮೈಸೂರು ಟೌನಲ್ಲಿ ಹೂವಿನ ಮಂಡಿ ಇದೆ, ಮಂಜು KP ಅವರು ನನಗೆ ಮೊದಲಿಂದ ಯೂಟ್ಯೂಬ್ ನೋಡಿದಾಗ ಪರಿಚಯ ಆಗಿದ್ದರು. ಯಾವಾಗ ಚಿಕ್ಕಬಳ್ಳಾಪುರಕ್ಕೆ ಬಂದರು ನನ್ನಲ್ಲಿ ತೊಗೊಂಡು ಬರ್ತಾಯಿದ್ರು. ಅವರು ಇವ್ರನ್ನ ನನ್ನ ಹತ್ರ ಕರ್ಕೊಬಂದು ಸೇವಂತಿಗೆ ಬೆಳೆ ಫುಲ್ ಇವರು ಅಡ್ವೈಸ್ ಫಾಲೋ ಮಾಡು, ಕ್ವಾಲಿಟಿ ಬರುತ್ತೆ ಅಂತ ಹೇಳಿ ನನ್ನ ಹತ್ರ ಇಂಟ್ರೊಡ್ಯೂಸ್ ಮಾಡಿದರು. ಬೆಡ್ಗೆ ಹಾಕೋ ಆರ್ಗ್ಯಾನಿಕ್ ಮೆನ್ಯೂರ್ ಗ್ರ್ಯಾನ್ಯುಲ್ಸಿಂದ ಹಿಡಿದು ಇಲ್ಲಿವರೆಗೂ ಕಂಪ್ಲೀಟ್ ನಾನು VRL ಅವರು ಕಳಿಸ್ಕೊಡ್ತಾ ಇದ್ದೆ. ಅವರು ಯಾವ ಮಟ್ಟದಲ್ಲಿ ಸಕ್ಸಸ್ ಆಗಲಿಕ್ಕೆ ಇದು ಕಾರಣ ಆಗಿದೆ, ಅವರ ಅನುಭವಗಳನ್ನು ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಯಾಕಂದರೆ ಈ ಥರದ್ದು ಈ ವರ್ಷ ಸೇವಂತಿಗೆ ಬೆಳೆಯಲ್ಲಿ ಕೈ ಸುಟ್ಕೊಂಡವ್ರು ತುಂಬ ಜನ ಇದ್ದೀರಿ. ಅಂದರೆ ಕೆಲವು ಏರಿಯಾಗಳಲ್ಲಿ ನ್ಯೂಸ್ ಪೇಪರಲ್ಲೇ ಬಂದಿತ್ತು ನೋಡಿ, ಈ ಸ್ಟೇಜಿಗೆ ಫಸಲಿಗೆ ಬಂದಾಗ ಇಡೀ ಗಿಡಗಳು ಸೊರಗು ರೋಗದಿಂದ ಸತ್ತೋಗಿದೆ ಅನೇಕ ಭಾಗಗಳಲ್ಲಿ. ಆಮೇಲೆ ಹೂಗಳಲ್ಲಿ ಕ್ವಾಲಿಟಿ ಇಲ್ಲ ನೋಡಿ, ಹಿಂಭಾಗ ಎಲ್ಲ ಇದಾಗಿರೋದು. ಇದು 11 ಕಟಿಂಗ್ ಆಗಿರ್ತಕ್ಕಂಥ ಹೂ. ಇದು ಏನು ತೋರಿಸ್ತಿರೋದು ನಾನು ಬೇರೆ ಮೊದಲಿನ ಹೂವು ಅವರು ಮೊಬೈಲಲ್ಲಿ ಕಳಿಸಿರೋ ಸ್ಟಿಲ್ಸ್ ಎಲ್ಲ ತೋರಿಸ್ತೀನಿ ಹೇಗಿತ್ತು ಅನ್ನೋದು. ನನಗೆ ಸಮಯಾವಕಾಶ ಆಗದೆ ಬರೋದು ಲೇಟ್ ಆಯಿತು. ಇದನ್ನೊಂದು ತೋರಿಸ್ಲೇಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಆಲ್ಮೋಸ್ಟು ಈಗಿನ ಆರೈಕೆಲ್ಲ ಕಡಿಮೆ ಮಾಡಲಾಗಿದೆ. ಇದಕ್ಕೆ ಆಯುಧ ಪೂಜೆವರೆಗೂ ಈ ಹೂಗಳೇನು ಬರುತ್ತೆ ಅದನ್ನು ಇಟ್ಕೊಂಡು ನಂತರ ತೆಗೆದುಬಿಡೋದು ಅನ್ನೋ ಆಲೋಚನೆಯಲ್ಲಿದ್ದಾರೆ. ಅವರ ಏನು ಹೇಳ್ತಾರೆ ಅದನ್ನು ಕೇಳಿಸ್ಕೊಳ್ಳೋಣ ಸ್ನೇಹಿತರೆ. ಖಂಡಿತವಾಗಲೂ ಇದು ಬೇರೆಯವರಿಗೆ ಅನುಕರಣೆ ಮಾಡಲಿಕ್ಕೆ ಉಪಯೋಗ ಆಗೋಂಥ ಮಾಹಿತಿಗಳು ಅವ್ರ ಕಡೆಯಿಂದ ನಾವು ತಿಳ್ಕೊಬೋದು. ಈ ಮಟ್ಟಿಗೆ ಸಕ್ಸಸ್ ಆಗಲಿಕ್ಕೆ ವಿಶೇಷತೆಗಳೇನು ಈ ಬೆಳೆನಲ್ಲಿ ಅವ್ರು ಅನುಸರಿಸಿದ್ದು ಅನ್ನೋದನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ. ನೆನಪಿರಲಿ, ಇದು ಮೈಸೂರಿನಲ್ಲಿರ್ತಕ್ಕಂಥ ಹೂವಿನ ತೋಟ. ಯಾವಾಗಲಿಂದ ಕಟ್ ಮಾಡ್ತಿರೋದು ಇದು ನೀವು? ಸರ್ ಇದು ಆಗಸ್ಟಿಂದ ಸ್ಟಾರ್ಟ್ ಮಾಡಿದ್ದೇವೆ. ಆಗಸ್ಟಿಂದ ಸ್ಟಾರ್ಟ್ ಮಾಡಿದ್ದ. ಓಕೆ. ವರಮಹಾಲಕ್ಷ್ಮಿ ಹಬ್ಬಕ್ಕೂ ಸಿಕ್ಕಿದೆ ಹಂಗಾರೆ? ಹಾಂ, ವರಮಹಾಲಕ್ಷ್ಮಿಗೆ ಸಿಕ್ಕೈತೆ ಸರ್. ನಮಗೆ ವರಮಹಾಲಕ್ಷ್ಮಿ ಹಬ್ಬದ ಮಾರನೇ ಒಂದು ಸ್ವಲ್ಪ ಡಿಮ್ಯಾಂಡ್ ಸಿಕ್ತು. ಅದಾದಮೇಲೆ ಇದು ಅಲ್ಲಿಗೆ ಆಗಸ್ಟ್ ಸೆಪ್ಟೆಂಬರ್. ಈಗ ಎಷ್ಟನೇ ಕಟಿಂಗ್ ಇದು? ಇದು ಸರ್ 10ನೇ ಕಟಿಂಗ್ ಇದು. 10ನೇ ಕಟಿಂಗ್ ಇದು. ಓಕೆ. ಮೈಸೂರೇನಾ ಮಾರುಕಟ್ಟೆ? ಹಾಂ, ಮೈಸೂರು. ಇಲ್ಲೇ ಲೋಕಲಲ್ಲೂ ಹೋಯ್ತದೆ ಸರ್ ಇದು. ಸ್ವಲ್ಪ ಕೇರಳ ಹಬ್ಬ ಓಣಂ ನಡೀತಲ್ಲ, ಲೋಕಲ್ ಇಲ್ಲೊಂದು ಸ್ವಲ್ಪ ಕೊಟ್ಕೋತೀನಿ ಸರ್. ಓಕೆ, ಬನ್ನಿ ಇಲ್ಲೇ ಹೋಗೋದು ಈ ಕಡೆ. ಇಲ್ಲ ಅಲ್ಲಿ ಕೂದಿಲ್ಲ, ಆ ಕಡೆನೇ ಹೋಗೋದು. ಎಷ್ಟು ಸಾವಿರ ಸಸಿ ಇದು? ಸರ್ ಇದು 9,000 ಸಸಿ ನಿಂತೈತೆ ಸರ್. ಇದು 10,000 ತಂದಿದೆ. ಓಕೆ, 9,000 ಸಸಿ. ಹಾಂ, ಇರೋ ಓದ್ಲಿ ಬಿಡು, 1 ಗಂಟೆ ಓಡಲಿ. ಸೇವಂತಿಗೆ ಎಷ್ಟು ವರ್ಷದಿಂದ ಬೆಳೀತಾ ಇದ್ದೀರಿ ನೀವು? ಸರ್ ನಾನು ಇವಾಗ 2 ವರ್ಷದಿಂದ ಬೆಳೀತಾ ಇದ್ದೀನಿ ಸರ್. ನನಗೀಗ ಇವತ್ತು 3 ವರ್ಷ ಆಯಿತು. ಇವರೆಲ್ಲ ಬೆಳೀತಾರೆ ಸರ್, ಲೈಟ್ ಸೆಟ್ಟಿಂಗ್ ಎಲ್ಲ ಆಯ್ತು ಅವ್ರ ಹತ್ರ. ಹೌದಾ? ಓಕೆ ಓಕೆ. ಹಾಂ ಹಾಂ. ನೀವಿದು 3ನೇ ವರ್ಷ? ಹಾಂ, 3ನೇ ವರ್ಷ ಸರ್ ಇದು ಬೆಳೀತಾರೆ. ಕಳೆದ 2 ವರ್ಷಕ್ಕೂ ಈ ವರ್ಷದ ಅನುಭವಕ್ಕೂ ವ್ಯತ್ಯಾಸ ಏನು ಅನ್ನಿಸ್ತದೆ ನಿಮಗೆ?
ಸರ್ ಇವಾಗ ಒಳ್ಳೆ ಇಳುವರಿ ಐತೆ, ನಮಗೆ ಒಳ್ಳೆ ಕ್ವಾಲಿಟಿ ಐತೆ. ಕ್ವಾಲಿಟಿ ಮೇನ್ ಕ್ವಾಲಿಟಿ ಬೇಕಾಗಿದೆ. ಮೇನ್ ಕ್ವಾಲಿಟಿ ಅದು ಸಿಕ್ಕಿದೆ ನಿಮಗೆ ಸರ್. ಹಾಂ, ಕ್ವಾಲಿಟಿ ಸಿಕ್ಕೈತೆ ನನಗೆ. ಇಲ್ಲಿ ನೋಡಿ ಗಿಡಗಳು ಈ ಥರ ಬೆಳೆದೆಲ್ಲ ನಾವು ಅನ್ನೋಂಗೆ ಆಗ್ಬಿಡ್ತು ನನಗೆ. ಈಗ ಒಂದು ಸ್ವಲ್ಪ ಅದೇ ಈಗ ಮುಗಿಯಕ್ಕೆ ಬತ್ತಲ್ಲ ಸರ್ ಇವಾಗ. ಓಕೆ, ಬನ್ನಿ ಒಳಗಡೆ. ಇದೆಲ್ಲ ಆಗಲೇ ಕೂದಿರೋದು, ಇವಾಗ ನೆನ್ನೆ ಕೂದಿರೋದು ಇದು. ಇದು ನೆನ್ನೆ ಕೊಯ್ದಿರೋದು. ಹಾಂ, ಆ ಭಾಗದಲ್ಲಿ ಇನ್ನೂ ಕೊಯ್ದಿಲ್ಲ, ಕುಯ್ಬೇಕಾಗಿರೋದು. ಅದು ಕೊಯ್ಬೇಕಾಗಿರೋದು. ಓಕೆ, ಮತ್ತೆ ನೆಕ್ಸ್ಟ್ ಇದರಲ್ಲಿ ತಿರ್ಗಿ ಯಾವತ್ತು ಕೊಯ್ತೀರಾ ಸರ್? ಇವಾಗ ಇದು ವಾರನಾ? ಇನ್ನೊಂದು ವಾರ ಅಲ್ಲ, ಇನ್ನೊಂದು 5 ದಿನಕ್ಕೆ ಪಿಕಪ್ ಆಯ್ತು. ಇನ್ನೊಂದು 5 ದಿನಕ್ಕೆ ಈಗ ಒಂದು ಸ್ವಲ್ಪ ಗೊಬ್ಬರಗಳೊಂಚೂರು ಕಮ್ಮಿ ಮಾಡಿದ್ದೀವಿ. ಅದೇ ಹೂ ಒಂದು ಸ್ವಲ್ಪ ಲೇಟಾಗಿ ಬರಲಿ ಅಂತ. ಲೇಟಾಗಿ ಬರಲಿ. ಈಗ ಬಿಟ್ಟಿರೋದು, ಇವತ್ತು ಬಿಟ್ಟಿರೋದು ಗೊಬ್ಬರ ಅಷ್ಟೇ. ಇದು ಹೂವು ನೀವು ಆಗಸ್ಟಲ್ಲಿ ಪ್ರಾರಂಭ ಆಯಿತು. ಹಾಂ, ಆಗಸ್ಟ್. ಯಾವ ಕಟಿಂಗಲ್ಲೂ ಹೂವಿನ ಕ್ವಾಲಿಟಿ ಬಗ್ಗೆ ಮಾತಾಡಂಗಿಲ್ಲ. ಇವಾಗ ಈ ರೈಟ್ ಬಿದ್ದೋದ್ರು ಕ್ವಾಲಿಟಿ ಬಗ್ಗೆ ಹೋಯ್ತಾರೆ. ಬೇರೆ ಹೂವೆಲ್ಲ ಬಿಸಾಕ್ತಾ ಇದಾರೆ, ನಮ್ಮ ಹೂವು ಮಾತ್ರ ಕ್ವಾಲಿಟಿಲಿ ಹೋಯ್ತದೆ. ನನಗೆ ಈಗ ಎಷ್ಟೋ ಜನ ಕೂದು ಹೊರಗೆ ಸುರಿತಾರ ಅನ್ನೋ ವಿಷಯಗಳೈತೆ. ಇವು ಯಾಕೆ ಬಿಸಾಕದ ಅನ್ನೋ ಭಾವನೆಯಲ್ಲಿ. ಓಕೆ ಓಕೆ. ನಿಮಗೆ ಮಳೆ ಜಾಸ್ತಿ ಬಿತ್ತಾ ಈ ವರ್ಷ? ಮಳೆ ಕಡಿಮೆನಾ ಮಳೆ ಜಾಸ್ತಿ ಬಿತ್ತಾ ಈ ವರ್ಷ? ಮಳೆನೂ ಜಾಸ್ತಿ, ಹೋದ ವರ್ಷ ಕಮ್ಮಿ. ಓಕೆ ಓಕೆ. ಈ ಮಳೆಗೆ ನಿಮ್ಮ ಔಷಧಿಗೆ ಒಳ್ಳೆ ವರ್ಕ್ ಮಾಡೈತೆ ಸರ್ ಇದು. ಓಕೆ ಓಕೆ. ಹೆಚ್ಚು ಕಮ್ಮಿ ಬೇರೆ ಕಡೆ ಹೊಡೆದಿದ್ರೆ ಒಂದಕ್ಕೆ ಟ್ರಿಬಲ್ ಔಷಧಿ ದುಡ್ಡು ಕೊಡಬೇಕಾಯ್ತು ಅನ್ನೋ ಅವಶ್ಯಕತೆ ಇರ್ತಿತ್ತು. ಇದ್ರ 3 ವರ್ಷ ಆಗಿರೋದು ಔಷಧಿ? 3 ವರ್ಷ ಆಗಿರೋದು. ಓಕೆ. ಔಷಧಿ ಖರ್ಚು ಕಡಿಮೆ ಆಗಿದೆ, ಹಾಂ, ಕ್ವಾಲಿಟಿ ಇಂಪ್ರೂವ್ ಆಗಿದೆ, ಕ್ವಾಲಿಟಿ ಚೆನ್ನಾಗೈತೆ. ಇದು ನೋಡಿದಾಗ ಹಂಗೆ ಅನಿಸ್ತದೆ. ಬಟ್ ಇದು ಈ ಥರ ಇದಕ್ಕಿಂತ ಇದು ಚೆನ್ನಾಗಿತ್ತು. ನಾನು ನೀರು ಬಿಟ್ಟಿಲ್ಲ, ಇವತ್ತೇ ಬಿಟ್ಟಿರೋದು. ಹಾಂ, ಈ ಕಡೆ ಇದು ಸರಿಯಾಗಿತ್ತು ಗಿಡ. ಇಲ್ಲೊಂದು ಸ್ವಲ್ಪ ಯಾಕೋ ಸತ್ತು ಬಿಡ್ತಿಲ್ಲ. ಇಲ್ಲಿ ಈ ತಗ್ಗು ಈ ಕಡೆ. ಆಮೇಲೆ ಇದು ಮಲ್ಚಿಂಗು ಯಾವ ಹಂತದಲ್ಲಿ ಮಾಡಿದ್ದು? ಸಾಲ್ ಮಧ್ಯದಲ್ಲಿ ಹಾಕಿದ್ದೀರಲ್ಲ ಪೇಪರು, ಪ್ರಾರಂಭದಿಂದ ಹಾಕಿರೋದಾ ಅಥವಾ ಇಲ್ಲ? ಇಲ್ಲ ಸರ್, ಅವಾಗ ಹಾಕಿಲ್ಲ. ಇದು ಮಗ್ಗು ಓಪನ್ ಆಯ್ತದ ಅನ್ನೋ ಸ್ಟೇಜಲ್ಲಿ ಹಾಕಿರೋ ಸರ್. ಅದು ಹಾಕಿದ ಮಗ್ಗು ಬರೋ ಸ್ಟೇಜಲ್ಲಿ ಹಾಕಿರೋದು ಇದು. ಹಾಕಿರೋ ಉದ್ದೇಶ ನಮಗೆ ಒಂದು ರೀತಿಲಿ ಕಳೆ ಕಮ್ಮಿ ಆಯ್ತದೆ, ಕ್ವಾಲಿಟಿ ಬರಲಿ ಅನ್ನೋ ರೀತಿಲಿ ಮಾಡಿರೋ ಸರ್. ಓಕೆ. ಔಷಧಿಗಳ ಖರ್ಚಂತೂ ಖಂಡಿತ ಕಡಿಮೆ ಆಗಿದೆ. ಸ್ನೇಹಿತರೆ, ಈ ವಿಡಿಯೋ ಕೊನೆಯಲ್ಲಿ ಎಷ್ಟನೇ ದಿನದಲ್ಲಿ ಏನು ಔಷಧಿಗಳು ಹೊಡೆದಿದೆ ಅನ್ನೋ ಸಮೇತ ಬಿಲ್ ತೋರಿಸ್ತೀನಿ ನಾನು ನಿಮಗೆ. ಪ್ರತಿಯೊಂದು VRL ಅಲ್ಲೇ ಕಳಿಸ್ಕೊಟ್ಟಿರೋದು ನಿಮಗೆ. VRL ಅಲ್ಲೇ ಕಳಿಸ್ಕೊಟ್ಟಿರೋದು ನಿಮಗೆ. ಈ ಕಡೆ ಬೆಳೆಯೋದು ಇದು ನೋಡ್ಬಿಟ್ಟು ಎಷ್ಟೋ ಜನ ಇದು ಈ ರೀತಿ ಬೆಳಿಬೇಕು ಅಂತ ಇದು ಮಾಡ್ತಾ ಇದ್ದಾರೆ. ಈ ಥರ ಕ್ವಾಲಿಟಿನೂ ಬೇಕು ಸರ್ ನಮಗೆ. ಮೇನ್ ಕ್ವಾಲಿಟಿ ನಿಮ್ಮದು. ಸೊ ಕಡ್ಡಿ ಇಷ್ಟಕ್ಕೆ ಕಟ್ಟಿದ್ದೀರಾ ಅಂದರೆ ಇಷ್ಟೇ ಬೆಳೀತಿದ್ದು ವರ್ಷ ಅಂತಲ್ಲ, ಇಷ್ಟ ಆಗ್ಬೋದು ಅಂತಲ್ಲ, ಹಿಂಗೆ 2 ಕಡ್ಡಿ ಕಟ್ಟಿ? ಇಲ್ಲ ಸರ್, ಇದು ಏನಾಯ್ತು, ನಾವು ಲೈಟ್ ಸೆಟ್ಟಿಂಗ್ ಅಲ್ಲಿ ಬೆಳಿತಿದ್ವಲ್ಲ, ಆ ರೀತಿಲಿ ಕಟ್ಬಿಟ್ಟೆ ಮುಂಚೆ. ಇದು ಅದನ್ನ ಮೀರಿನೂ ಬೆಳ್ಕೊಬಿಟ್ಟಿದೆ. ಈ ಮಧ್ಯದಲ್ಲಿ ಮಲ್ಚಿಂಗ್ ಹಾಕೋದ್ರಿಂದ ಹೂವು ಸ್ಟಾರ್ಟ್ ಆಗೋ ಹಂತದಲ್ಲಿ ಮಳೆ ಬಂದ್ರೂ ಮಣ್ಣು ಸಿಡಿಯೋದು, ಈ ಥರದ್ದು ಏನು ತೊಂದರೆ ಆಗಲ್ಲ. ಮಣ್ಣು ಹೂವು ಕೆಳಗಡೆ ಕೂತ್ಕೊಳ್ಳೋದು, ಮಣ್ಣಿಗೆ ಹೂವು ಆಗೋದು ಅದಾಗದೇ ಇರಲಿ ಅನ್ನೋದು ದೃಷ್ಟಿಯಿಂದ. ಇದೇನು ವೈಟ್ ಮಿಕ್ಸ್ ಆಗಿರೋದ? ವೈಟ್ ತಳಿ ಸರ್ ಇದು ಒಂದೊಂದು ತಳಿ ಹಂಗೆ ಕೊಡ್ತಾರೆ. ಇದು ಮಿಕ್ಸ್ ಆಗಿಬಿಟ್ಟಿರ್ತದೆ. ವೈಟ್ ಫ್ಲೈಸ್ ಜಾಸ್ತಿ ಆಗಿದೆ ಈಗ. ಈ ಸರ್ ಇದು ಹೊಡೆದು 20 ದಿನ ಆಗೈತೆ ಔಷಧಿ. ನಿಮ್ದು ಔಷಧಿ ಹೊಡೆದು 20 ದಿವಸ ಇವಾಗ? 20 ದಿನಕ್ಕೆ 20 ದಿವಸ ಆಗಿದೆ. ಇದು ನೀವು ಹತ್ರ ಇದ್ದಿದ್ರೆ ತೆಗೆದು ಹೊಡೆದ್ಬಿಡೋದು. ಆಮೇಲೆ ಸರ್ ಹೂವು ಕುಯ್ಯಕ್ಕೆ ಆಯ್ತಾ ಇಲ್ಲ, ಇದು ಔಷಧಿ ಹೊಡೆಯೋಕ್ಕೆ ಟೈಮ್ ಇಲ್ಲ. ಸೊ ನಾವು ಲಾಸ್ಟ್ ಈಗ ಹೂವು ಸ್ಟಾರ್ಟ್ ಆದಾಗಲಿಂದಲೂ ವರಮಹಾಲಕ್ಷ್ಮಿ ಮುಂಚೆಯಿಂದಲೂ ಸ್ಪ್ರೇಗೆ ಬಳಿ ಇನ್ಸೆಕ್ಟಿಸೈಡ್ ಕೀಟನಾಶಕ ಕೊಟ್ಟಿದ್ದೀವಿ. ರೋಗದ ಔಷಧಿ ಎಲ್ಲ ಡ್ರಿಪ್ಪಲ್ಲೇ ಕೊಟ್ಟಿದ್ದೀನಿ. ಕಾಂಬಿನೇಷನ್ ಜಾಸ್ತಿ ಮಾಡೋದು ಬೇಡ, ಹೂವಿನ ಕ್ವಾಲಿಟಿಗೆ ತೊಂದರೆ ಅನ್ನೋ ದೃಷ್ಟಿಯಿಂದ. ನಾನು ಹೋದ್ಸಲ ಬೇರೆ ಕಡೆ ಮಾಡಿದೆ ಸರ್. ಈ ಸ್ಟೇಜಲ್ಲಿ ಎಲ್ಲ ಹೂವೆಲ್ಲ ಇಷ್ಟಿಷ್ಟಕ್ಕೆ ಮಂಕಾಗ್ಬಿಡ್ತಿತ್ತು ಸರ್. ಓಕೆ ಓಕೆ. ಮಂಕೈತೆ ಹೆಚ್ಚು ಕಮ್ಮಿ. ನನಗೆ ನೀವು ಗೊತ್ತಿರ್ಬೋದು, ಮೇ ತಿಂಗಳಲ್ಲಿ, ಇದು ಏಪ್ರಿಲ್ ತಿಂಗಳಲ್ಲೆಲ್ಲ ಒಳ್ಳೆ ರೈಟ್ ಇತ್ತು ಸರ್. ಆ ಟೈಮಲ್ಲಿ ಹೆಚ್ಚು ಕಮ್ಮಿ ಅಂದ್ರೆ ನಿಮ್ಮ ಕಾಂಟ್ಯಾಕ್ಟ್ ಇದ್ದಿದ್ರೆ ಒಳ್ಳೆ ದುಡ್ಡು ಮಾಡಾಕ್ಬಿಡೆ ನಾನು. ಹೆಚ್ಚು ಕಮ್ಮಿ ಒಂದು 15 ಲಕ್ಷ ರೂಪಾಯಿ ಪಟ್ಟಿ ಆಗೋದು 5 ಲಕ್ಷ ರೂಪಾಯಿ ನಿಂತೋಯ್ತು ಸರ್. ಕ್ವಾಲಿಟಿ ಇಲ್ಲದೆ ಇದೀಗ ನಮ್ಮ ಹುಣಸೂರಲ್ಲಿ ಹೂ ಮಾರ್ತೀವಲ್ವಾ, ಈ ಬೇರೆ ಕಡೆ ಹೂ ಮಾರೋ ಸ್ಟೇಜು ಐತೆ, ಆ ಕಡೆ ಮಂಡ್ಯ ಸೈಡು. ಆ ಸ್ಟೇಜಲ್ಲಿ ಹೂ ಹೊಡಿದಾಯ್ತು ನಿಮ್ಮದು. ಈ ಗಿಡ ಎಲ್ಲಿವರೆಗೂ ಇಟ್ಕೊಂತೀರಾ ಈ ಗಿಡಗಳನ್ನ ಈಗ? ಸರ್ ನನಗೀಗ ಇವಾಗ ಈ ಮಗ್ ಸ್ಟೇಜು, ನೀವೇನಾದ್ರು ಚಿಗುರು ಬರೋಂಗೆ ಕೊಡ್ತೀನಿ ಅಂದರೆ ನಾನು ಇಂಪ್ರೂವ್ಮೆಂಟ್ ಮಾಡ್ಕೊತೀನಿ. ಓಕೆ. ಈಗ ರಸ್ಟ್ ರೋಗ ಪ್ರಾರಂಭ ಆಗ್ತಾ ಇದೆ ಈಗ. ಇಲ್ಲ ಮಂಜಣ್ಣವ್ರು ಏನಂದಿದ್ದಾರೆ,
ಸ್ಟಾಪ್ ಮಾಡಿಬಿಡಿ ತೆಗಿ ರೈಟ್ ಇರಲ್ಲ ಅಂತ ಹೇಳಿ ರೇಟ್ ಇರಲ್ಲ ಸಾಕು ಅಂತ ಹೇಳಿ ಇವಾಗ ಲೈಟ್ ಸೆಟ್ಟಿಂಗ್ ಅಲ್ಲಿ ಊರ್ ಸೈಡ್ ರೋಡ್ ಸೈಡ್ ಮಾಡ್ತೀರಾ 3 ಬ್ಯಾಚ್ ಮಾಡ್ತೀನಿ ಸರ್ ಹಾಂ ಓಕೆ ಓಕೆ ನಮಗೆ ನಿಮ್ದೇ ಇರೇ ಒಂದು ಸಿಕ್ಕೈತೆ ನನಗೆ ಓಕೆ ಆ ಟೈಮಲ್ಲಿ ಟ್ರಿಪ್ಸ್ ಮೈಟ್ಸ್ ಜಾಸ್ತಿ ಹಾಂ ಕರಿ ಜೇನುಗಳು ಜಾಸ್ತಿ ಓಕೆ ಓಕೆ ಆಗ ನೀವು ನಿಮ್ದು ಕಂಟ್ರೋಲ್ ಸಿಗ್ತದೆ ಸರ್ ನಿಮ್ಮ ಔಷಧಿ ನಮಗೆ ಹೂವು ಕ್ವಾಲಿಟಿ ಮೇಲೆ ಹೂವು ಕ್ವಾಲಿಟಿ ಕೊಡ್ತಿದ್ದೀರಿ ಬೇರೆಯವರಾಗಿದ್ರೆ ಏನು ಮಾಡ್ತಾರೆ ಗೊತ್ತಾ ಹಾಂ ಅಂಗಡಿಯವರು ದುಡ್ಡುಗೋಸ್ಕರನೇ ಸ್ಪ್ರೇ ಮಾಡಿ ಅಂತ ಕೊಡ್ತಾರೆ ಓಕೆ ಓಕೆ ನೀವು ಕೊಡಲಿಲ್ಲ ಅದೇ ಕಡಿಮೆ ಮಾಡ್ಕೊಳ್ಳಿ ಹೂವು ಬಂದ್ಮೇಲೆ ಸ್ಪ್ರೇಗಳು ಅಂತ ಹೇಳಿದ್ದೆ ನೀವು ಹೇಳಿದ್ರೆ ಸರ್ ಇಲ್ಲಾಂದ್ರೆ ಬೇರೆಯವರಾಗಿರೋ ತಗೋ ಹೊಡೀರಿ ಅಲ್ಲೇ ಆ ಕಡೆ ಆಗಿರೋ ತಗೋ ಹೊಡೀರಿ ಔಷಧಿ ಹೊಡೀರಿ ಅಂತ ಕೊಟ್ಬಿಡೋರು ಸರ್ ನಾನು ಮೊದಲೇ ಹೇಳಿದ್ದೆ ಏನು ರೋಗ ಕೀಟ ಇದ್ರು ಹೂವು ಬರೋ ಅಂಥದ್ವರೆಗೂ ಮಾಡ್ಕೊಳ್ಳೋಣ ಆಮೇಲೆ ಕಡಿಮೆ ಮಾಡ್ತಾ ಮಾಡ್ಬಿಡಿ ಈಗ ಅದು ನಾವು ಹೇಳಿದ್ರೆ ನಮ್ಗೆ ಅರ್ಥ ಆಗಲ್ಲ ಈ ಕ್ವಾಲಿಟಿ ನೋಡ್ಮೇಲೆ ಎಲ್ಲ ಅರ್ಥ ಆಗ್ತದಲ್ಲ ಅರ್ಥ ಆಯ್ತು ಬಟ್ ರೈತರೆಲ್ಲ ಅದೊಂದು ಧಾವಂತ ಇರ್ತದೆ ಹೋಗ್ಬಿಡ್ತದೇನೋ ನಾನು ಔಷಧಿ ಹೊಡೆದಿದ್ರೆ ಹೂವು ಹೋಗ್ಬಿಡ್ತದೇನೋ ಅಂತ ಅಷ್ಟೇ ಔಷಧಿಗಳು ಹೊಡೆದೇ ಹೂವು ಕಳ್ಕೊಳ್ಳೋ ಪರಿಸ್ಥಿತಿ ತಂದ್ಕೊಳ್ತಾರೆ ಅದೇ ರೀತಿ ನಾನು ಹಾಳು ಮಾಡ್ಕೊಂಡಲ್ಲ ಹಾಂ ಆಮೇಲೆ ಈಗ ಈಗ ಇದಕ್ಕೆ ಕಮ್ಮಿ ಅಂದ್ರು ಸರ್ ಇದಕ್ಕೆ ನೀವು ಔಷಧಿ ಅಂದ್ರೆ ಒಂದು 70,000 ಒಳಗಡೆ ಆಗೈತೆ ಸರ್ ಇದು ಓಕೆ ಅಷ್ಟು ಆಗಿಲ್ಲ 70,000 ಆಗೈತೆ ನೀವು ಟಾನಿಕ್ ಗಿನಿಕ್ ಎಲ್ಲ ಕೊಟ್ಟು ಎಲ್ಲ ಕೊಟ್ಟು ಬೇರೆ ಹೊರಗಡೆ ಆಗಿದ್ರೆ 1.5 ಲಕ್ಷ ರೂಪಾಯಿ ಮೇಲೆ ದಾಟದ್ ನಂದು ಹೆಚ್ಚು ಕಡಿಮೆ ಅರ್ಧ ಉಳಿತಾಯ ಆಗಿದೆ ಕ್ವಾಲಿಟಿ ಇಂಪ್ರೂವ್ ಆಗಿದೆ ಕ್ವಾಲಿಟಿ ಈಗ ಇವಾಗ ರೈಟ್ ಇಲ್ಲ ಹ್ಞೂ ನಮಗೇನೋ ಅದೇ ಆಗೈತೆ ಇದ್ರೆ ಆದಾಯ ಆಗೈತೆ ರೇಟ್ ಹೆಚ್ಚು ಖರ್ಚಲ್ಲಿ ಕ್ವಾಲಿಟಿ ತೆಗೆದ್ರೆ ಇದೇ ಬೆನಿಫಿಟ್ ರೇಟ್ ಲಾಸ್ ಆಗಲ್ಲ ಲಾಸ್ ಮನ್ಸು ಬೇಜಾರಾಯ್ತಾ ಇನ್ನೊಂದು ಫಸ್ಲಿಗೆ ಹೋಗಲ್ಲ ನಾವು ಅವಾಗ ಖರ್ಚು ಜಾಸ್ತಿ ಮಾಡಿಬಿಟ್ರೆ ಹಾಂ ಸೊ ಯಾವುದೇ ಬೆಳೆ ಆಗಲಿ ಇದೇ ಮಂತ್ರ ಆದಷ್ಟು ಖರ್ಚನ್ನ ಕಡಿಮೆ ಮಾಡ್ಕೊಂಡು ಸ್ಪ್ರೇಗಳು ಕಡಿಮೆ ಮಾಡ್ಕೊಂಡ್ರೆ ಕ್ವಾಲಿಟಿ ಬರುತ್ತೆ ಖರ್ಚು ಕಡಿಮೆ ಆಗುತ್ತೆ ಕ್ವಾಲಿಟಿನೂ ಬರ್ತದೆ ಗಿಡ ಬಾಳಿಕೆನೂ ಬರ್ತದೆ ನೀವು ಹೇಳಿ ರೂಲ್ಸ್ ಅದು ಗಿಡ ಬಾಳಿಕೆನೂ ಬರ್ತದೆ ಬತ್ತಿದು ಹಾಂ ಹೌದು ಸ್ಟೇಜ್ ಮುಗಿಯಕ್ಕೆ ಬತ್ತಿದು ಇದು ಈ ವಿಶೇಷತೆಗಳು ನೀವೇನು ಹೇಳಿದ್ರೆ 3 ಪಾಯಿಂಟು ಖರ್ಚು ಕಡಿಮೆ ಔಷಧಿಗಳು ಕಡಿಮೆ ಬಳಸಿದಾಗ ಖರ್ಚು ಕಡಿಮೆ ಆಗ್ತದೆ ಖರ್ಚು ಕಮ್ಮಿ ಸರ್ ಕ್ವಾಲಿಟಿ ಇಂಪ್ರೂವ್ ಆಗ್ತದೆ ಕ್ವಾಲಿಟಿ ಬಾಳಿಕೆ ಜಾಸ್ತಿ ದಿನ ಬಾಳಿಕೆ ಬರ್ತದೆ ಇವು 3 ಸಕ್ಸಸ್ ಆಗೋದಕ್ಕೆ ಮೂಲ ಮಂತ್ರ ಆಮೇಲೆ ನಮಗೆ ಕ್ವಾಲಿಟಿ ಇನ್ನೂ ಸಕ್ಸಸ್ ಆಮೇಲೆ ರೈತರಿಗೆ ಮೇನ್ ಬೇಕಾಗಿರೋದು ಕ್ವಾಲಿಟಿ ಬೇಕು ಖರ್ಚು ಕಮ್ಮಿ ಇರಬೇಕು ಕ್ವಾಲಿಟಿ ಇರಬೇಕು ಸರ್ ಬೇರೆ ಕಡೆ ಅದ್ರ ಔಷಧಿ ತುಂಬಿಡ್ತಾರೆ ಸರ್ ಇದು ಔಷಧಿಯ ತುಂಬಿಟ್ಟು ನೀವು ಹೇಳ್ದಂಗೆ ರಿಸಲ್ಟ್ ಬರ್ತದೆ ಕ್ವಾಲಿಟಿ ಬರಲ್ಲ ಅದೇ ಹೇಳೋದು ಈಗ ಹೇಗೆ ಅಂದ್ರೆ ಯುದ್ಧ ಮಾಡುವಾಗ ನಮ್ಮ ಸೈನಿಕರು ಪಕ್ಕದ ಸೈನಿಕರು ಮ್ಯಾಲಿಂದ ಬಾಂಬ್ ಹಾಕಿ ಇಬ್ರು ಸೈನಿಕರು ಸತ್ತೋದ್ರೆ ಏನು ಉಪಯೋಗ ಆದಂಗೆ ಆಗ್ತದೆ ಹಾಗೆ ಸೊ ಅದೇ ಇಲ್ಲ ಸರ್ ನಾನು ಎಷ್ಟೋ ಸಲ ಅವ್ರಿಗೆ ನಿಮ್ಗೆ ಏನಂತ ಕೇಳಿದ್ದೀನಿ ಗೊತ್ತಾ ನನಗೆ ಒಳ್ಳೆ ಔಷಧಿ ಜಾಸ್ತಿ ಚೆನ್ನಾಗಿರೋದು ಔಷಧಿ ದುಡ್ಡೇ ಕೊಡಿ ಅಂತ ಕೇಳಿದ್ದೀನಿ ನೀವು ಆದ್ರೂ ಸಿಂಪಲ್ ಆಗಿರೋದು ಕೊಟ್ಟಿದ್ದೀರಿ ರಿಸಲ್ಟ್ ಐತೆ ಸೊ ಇಷ್ಟು ಪಾಯಿಂಟ್ ನೋಡಿ ವೀಕ್ಷಕರಿಗೆ ತಿಳಿಸ್ಬೇಕು ಅಂತಲೇ ನಾನು ಇವತ್ತು ಎಷ್ಟು ದೂರ ಆಗಿದೆ ದೊಡ್ಡಬಳ್ಳಾಪುರದಿಂದ ಇದೇ ಉದ್ದೇಶಕ್ಕೆ ಬಂದಿದ್ದು ಈ ಮೊದಲನೇ ಸರಿ ವರಮಹಾಲಕ್ಷ್ಮಿ ಹಬ್ಬದಾಗ ನೀವು ಕ್ರೇಟಲ್ಲಿ ಹೂವು ಫೋಟೋ ಕಳಿಸಿದ್ರಲ್ಲ ಆ ವಾರನೇ ಬರಬೇಕು ಅಂದ್ಕೊಂಡ್ವಿ ನಾವು ತೋರ್ಸೋದಕ್ಕೆ ಇದನ್ನ ಬಿಡುವೇ ಆಗ್ಲಿಲ್ಲ ಪ್ರತಿ ವಾರ ಹಂಗಾಯ್ತು ಇನ್ನು ಹೂವು ಮುಗ್ದೋಗ್ಬಿಡ್ತದೆ ಈಗಲೇ ಎಂಡಿಗೆ ಬಂದಿದೆಯಲ್ಲ 10 ಕಟಿಂಗ್ ಏನೋ ಆಗಿದೆ ಅಂದ್ರೆ 11 ಕಟಿಂಗ್ ನಡೀತಾ ಇರೋದು ಅದಕ್ಕೆ ಇನ್ನು ಆಗೋಗ್ಬಿಡ್ತದೆ ಅಂತ ಇವತ್ತು ಬಿಡು ಮಾಡ್ಕೊಂಡು ಬಂದಿದ್ದು ಅಲ್ಗೂ ಅವಾಗ ನೋಡಿದ್ರೆ ಹೂವು ನೋಡಕ್ಕೆ ಐತಿಲ್ಲ ಆಗ್ತಿರ್ಲಿಲ್ಲ ಹಂಗಿರೋದು ಹೂವು ತುಂಬಾ ಚೆನ್ನಾಗಿ ಈಗ ಮಂಜಣ್ಣ ಏನ್ ಮಾಡ್ತಾರೆ ಅದನ್ನು ತೋರಿಸ್ತೀನಿ ಸ್ನೇಹಿತರ ವಿಡಿಯೋ ನೋಡಿ ವಾಟ್ಸಪ್ಪಲ್ಲಿ ರೆಗ್ಯುಲರಾಗಿ ಶಿವಕುಮಾರ್ ಅವರು ಕಳಿಸಿರೋದು ಏನಿದೆ ಅದು ಫೋಟೋ ವಿಡಿಯೋ ತೋರಿಸ್ದಾಗ ನಿಮಗೆ ಗೊತ್ತಾಗುತ್ತೆ ಅದು ಕ್ವಾಲಿಟಿ ಈಗ ನಮ್ಗೇನು ಗೊತ್ತಾ ಮಾಹಿತಿ ಇವ್ರದ್ದು ನಾವು ಹೂವು ಇದು ಜನವರಿ ಫೆಬ್ರವರಿಲಿ ಹಾಕಿ ಹೂವೇ ಬೆಳಿಬೇಡ್ತಂತ ನಾವು ಅಂದ್ಕೊಂಡಿದ್ದಿತ್ತು ನಾನು ಇವ್ರ ಹತ್ರ ಹೋಗಿ ಔಷಧಿ ಗೀಸ್ತೆಲ್ಲ ಪರ್ಚೇಸ್ ಮಾಡಿದಾಗ ಹೂವು ಬೆಳಿಬೇಕಂತ ಮನ್ಸು ಬಂದೈತೆ ಇವಾಗ ನೋಡಿ ಇವಾಗ 1 ಎಕರೆ 2 ಎಕರೆ ಮಾಡೋರು ಇವಾಗ ಮುಂದಕ್ಕೆ 4 ಎಕರೆ ಮಾಡ್ಬೇಕಂತ ನಿಂತಿದ್ದೀನಿ ಇವರು ಔಷಧಿ ಕೊಡೋ ಕ್ವಾಲಿಟಿಲಿ ನಮಗೆ ಈಗ ಒಂದು ಡೌಟ್ ಬರ್ಬೋದು ನೀವು ಹುಣಸೂರು ಇಷ್ಟು ದೂರ ಐತೆ ನಾನು ದೊಡ್ಡಬಳ್ಳಾಪುರ ಇದ್ದೀನಿ ನಿಮ್ಗೆ ಕಾಂಟ್ಯಾಕ್ಟ್ ಆಗಿದ್ದು ಹೇಗೆ ಯಾರು ಕಾರಣ ಇದು ಹೂವು ಮಾರ್ಕೆಟರು ಮಂಜಣ್ಣ ಅಂತ ಇದ್ರು ಮೈಸೂರವರು ನಾನು ಏನು ಮಾಡ್ತಿದ್ದೆ ಅಣ್ಣ ನನಗೆ ಹೂವು ಇದು ಒಂದು ಸ್ವಲ್ಪ ನನಗೆ ಸಾಲ್ತಲ್ಲ ಅಣ್ಣ ಖರ್ಚು ಜಾಸ್ತಿ ಅಂತ ಹೇಳ್ತಿದ್ದೆ ಅವರು ಅವಾಗ ಏನು ಮಾಡಿದ್ರು ಅಣ್ಣ ಇವರು ಒಳ್ಳೆ ಔಷಧಿ ಕೊಡ್ತಾರೆ ಗಿಡ ಒಂದು ಸ್ವಲ್ಪ ಕ್ವಾಲಿಟಿ ಕೊಡ್ತಾರೆ ಗಿಡಕ್ಕೆ ಒಂದು ಸ್ವಲ್ಪ ಲೈಫ್ ಕೊಡೋಂಗೆ ಔಷಧಿ ಕೊಡ್ತಾರೆ ಅದಕ್ಕೆ ಇವ್ರ ಹತ್ರ ತಗೊಳ್ಳಿ ಅಂದ್ಬಿಟ್ಟು ಅವ್ರು ಪರ್ಚೇಸ್ ಮಾಡಿಕೊಟ್ರು ಬಂದಿದ್ರಿ ಒಂದ್ಸರಿ ಫಸ್ಟ್ ಟೈಮ್ ಬಂದಿದ್ದೆ ಬಂದಾಗ ಒಂದ್ಸಲ ಏನು ಮಾಡಿದೆ ನಿಮ್ಮ ಔಷಧಿಯ ನನಗೆ ರಿಸಲ್ಟ್ ಬರ್ನಿಲ್ಲ ಅಂತ ಬಿಟ್ಬಿಟ್ಟಿದೆ ಅದು ಅಂದರೆ ನಾನು ತೋರಿಸಿದ್ದು ಸರಿಯಾಗಿಲ್ಲ ನೀವು ಕೊಟ್ಟಿದ್ದು ಸರಿಯಾಗಿಲ್ಲ ಅನ್ನಂಗೆ ಆಯಿತು ಈಗ ಬತ್ತ ಈಗ ನೀವು ಬೇಡ ಅಂದರೆ ನಾವು ಬಿಡ್ಬೇಡ್ತಾನಂಗೆ ಆಯ್ತು ನಾನು ಇಲ್ಲಿ ತಗೋತಾನೆ ಇಲ್ಲ ಎಲ್ಲೂ ಯಾಕಡೆ ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದಿ ರೇಸ್ ಅಂತಾರೆ ಅಂದರೆ ಒಂದೇ ಸರಿ ಸ್ಟ್ರಾಂಗಾಗಿ ಹಾಕಿ ಗಿಡಗಳ ಸಾಮರ್ಥ್ಯ ಕುಗ್ಸೋದಕ್ಕಿಂತ
ವಯಸ್ಸಿಗೆ ಅನುಗುಣವಾಗಿ ಅಂದರೆ ಸಮಸ್ಯೆಯ ತೀವ್ರತೆಗೆ ಅನುಗುಣವಾಗಿ. ಈಗ ಒಂದು ಮೆಡಿಸಿನ್ನು ನಿಮಗೆ ಕಾಯಿಲೆ ಬಿದ್ದರೆ ಒಂದು ಡೋಸ್ ಇರುತ್ತೆ, ಪಾಪು ಕಾಯಿಲೆ ಬಿದ್ದರೆ ಒಂದು ಡೋಸ್ ಇರುತ್ತೆ. ಅದು ವೈಜ್ಞಾನಿಕವಾಗಿ ನಾವು ಮಾಡ್ತಾ ಬರೋದ್ರಿಂದ ಈ ಬೆಳೆ ಯಾವುದೇ ಫಸ್ಲಾಗಲಿ ಅದರ ಸ್ವಾಭಾವಿಕವಾಗಿ ಅದರ ಸಾಮರ್ಥ್ಯ ಏನಿದೆ ಅಷ್ಟು ದಿನ ನಾವು ಫಸ್ಲು ಚೆನ್ನಾಗಿ ತೊಗೋಬೋದು. ಇಲ್ಲ ಓವರ್ ಡೋಸು ಓವರ್ ಕಾಂಬಿನೇಷನ್ ಮಾಡ್ತಾ ಹೋದಾಗ ಈಗ ನಾನು 2 ತಿಂಗಳು ಬಾಳಂತ ಬೆಳೆ 1.5 ತಿಂಗಳಿಗೆ ಹೋಗ್ಬಿಡ್ತದೆ, 6 ತಿಂಗಳು ಇರತಕ್ಕಂಥ 4 ತಿಂಗಳಿಗೆ ಹೋಗುತ್ತೆ. ಅದಾಗದು ಬೇಡ. ಅದ್ರ ಜೊತೆಗೆ ಭೂಮಿ ಎಷ್ಟು ಹಾಳಾಗ್ತದೆ ಅಷ್ಟು ಔಷಧಿಗಳು. ಈಗ ನಾವು ಸ್ಪ್ರೇ ಮಾಡಿದ ಔಷಧಿ ಒಂದು 25% ಗಿಡ ಇರ್ಕಂತದೆ, ಮಿಕ್ಕದ ಕೆಳಕ್ಕೆ ಅಲ್ವಾ ಬೀಳೋದು, ಭೂಮಿ ಎಷ್ಟು ಹಾಳಾಗೋಗ್ತದೆ. ಆದ್ರಿಂದಲೇ ಮಿತವಾಗಿ ಎಷ್ಟು ಅವಶ್ಯಕತೆ ಇದೆ ಅಷ್ಟೇ ಬಳಸಬೇಕು. ಅದರಲ್ಲೂ ವಿಶೇಷವಾಗಿ ಈ ಥರ ಹೂವಿನ ಬೆಳೆಗಳಲ್ಲಿ ತುಂಬ ಡೆಲಿಕೇಟ್ ಇವು. ನಾವು ಓವರ್ ಹೂವು ಬಂದ ಮೇಲೆ ಅತಿ ಹೆಚ್ಚು ಔಷಧಿಗಳನ್ನು ಬಳಸಬಾರ್ದು. ಔಷಧಿ ಬಳಕೆ ಕಡಿಮೆನೇ ಬರಬೇಕು. ಸರ್ ಅವಾಗ ಏನು ಮಾಡ್ತಿದ್ದು ಗೊತ್ತಾ, ನಿಮ್ಮ ಔಷಧಿ ಇವಾಗ ಹೇಳಿದ್ರಲ್ಲ ಈ ಮಾತು ಕೇಳೋದು, ಬಳಸಿ ಏನಾಗೋದು, ಹೂ ಉದ್ರೋದು, ಇದ್ರ ಹಿಂದ್ಗಡೆ ಫುಲ್ ಎಲ್ಲ ಸುಟ್ಟಾಗ್ತಂಗ, ಎಲ್ಲ ಸುಟ್ಟದಂಗಾಗಿರೋದು. ನಾನು ಬೇರೆ ಅಲ್ಲಿ ನಿಮ್ಮ ಕಡೆಯಿಂದಾನೆ ಬೇರೆ ಹೂ ನೋಡಿದೆ, ಇಲ್ಲಿ ನಿಂಬಾಗೆ ಎಲ್ಲ ಚೆನ್ನಾಗಿ ಈ ತರ ಇರೋದು. ನಮ್ದಕ್ಕೆ ಈ ತರ ಇರಲ್ಲ, ಫುಲ್ ಕಪ್ಪಾಗ್ಬಿಡೋದು. ಅವರು ಡೋಸೇಜ್ ಜಾಸ್ತಿ ಕೊಡೋರು. ಆಮೇಲೆ ನೀವು ಹೇಳಿದ್ರಲ್ಲ ಈಗ ಔಷಧಿಗಳ ಈ ನಿಮ್ಮ ತಿಳುವಳಿಕೆಯಲ್ಲಿ ಡ್ರಿಪ್ಪಲ್ಲಿ ಬಿಡೋದಾಯ್ತಲ್ಲ, ಅದು ಭಾಳ ಗಿಡಕ್ಕೆ ಇಂಪ್ರೂವ್ಮೆಂಟ್. ಆಲ್ಮೋಸ್ಟ್ ಹೂವು ಮಗ್ಗು ಸ್ಟಾರ್ಟ್ ಆದಾಗ್ಲಿಂದಲೂ ರೋಗದ ಔಷಧಿಗಳನ್ನೆಲ್ಲ ಡ್ರಿಪ್ಪಲ್ಲೇ ಕೊಟ್ಟಿದ್ದೀವಿ. ಬೇರೆ ಅಂಗಡಿಯವ್ರು ಏನು ಮಾಡ್ತಾರೆ, ಬೇರೆ ಔಷಧಿ ಅಂಗಡಿಯವರು ನಮಗೆ ವ್ಯಾಪಾರ ಆದರೆ ಸಾಕು ಅನ್ನೋ ರೀತಿಲಿ ಮಾಡ್ತಾರೆ. ಸರ್ ನೀವು ಆ ರೀತಿ ಅಂದರೆ ನಿಮ್ಮ ನಂಬ್ಲಿ ಅಂತ ನಾನು ಹೇಳ್ತಾ ಇಲ್ಲ ಸರ್. ಅದು ಯಾಕೆ ಅನುಭವ ಆಗಿದೆ, ಅನುಭವ ಆಯ್ತಾ ಬೇರೆ ನಾನು ತಗೊಂಡಿದ್ದೆ. ನೀವು ಆಗ್ಲೇ ಹೇಳ್ದಂಗೆ ಪ್ರತಿ ಸಲ ಫೋನ್ ಮಾಡಿದಾಗ ಕೇಳ್ತಿದ್ರೆ ಅದೆಷ್ಟನಾಗ್ಲಿ. ಸರ್ ನಾನು ಕೇಳಿ ನೀವು ನಿಮ್ಮ ಮೈಂಡ್ ಏನ್ ಬತ್ತ ಅದೇ ಕೊಡ್ತಿದ್ರೆ ನಾನು ವರ್ಕೌಟ್ ಆಯ್ತಿದ್ದೆ. ಯೋಚನೆ ಮಾಡಬೇಡಿ, ಕೊಡಿ ಸರ್ ಅಂತಿದ್ರೆ, ಇಲ್ಲ ಅವಶ್ಯಕತೆ ಏನಿದೆ ಅದು ಕೊಡ್ತೀನಿ ನೀವು ಅಂತಲೇ ನಾನು ಹೇಳ್ತಿದ್ದು. ಹಾಗೆ ಹೆಚ್ಚು ಕಮ್ಮಿ 20 ದಿನ ಆಗೈತೆ. 20 ದಿನ ಆದ್ರೂ ಕ್ವಾಲಿಟಿ ಕೆಟ್ಟಿಲ್ಲ. 20 ದಿನ ಸ್ಪ್ರೇ ಮಾಡಿಲ್ಲ ಅಂದ್ರೆ 20 ದಿನದ ಮೇಲೆ ಆಗೈತೆ ಸರ್. ಇದು ನಿಮ್ಗೆ ತರ್ಸ್ಕೊಂಡೆ 25 ದಿನ ಆಗಕ್ ಬಂದೈತೆ. ಇದು ಯಾವಾಗ ಗೊತ್ತಾ, ಆಗಸ್ಟ್ ಇಲ್ಲ ಸರ್, ಇದು ಆಗಸ್ಟ್ 16ರಲ್ಲೇ ಸ್ಪ್ರೇ ಮಾಡಿರೋದು, 16, 17ಅಲ್ಲಿ. ನಾವು ಈ ಡ್ರಿಪ್ಪಲ್ ಕೊಡೋದು ಪ್ರತಿ ಸಲ ಕೊಡ್ತೀವಲ್ಲ, ಅದು ಗಿಡನ ಕಾಪಾಡೋದು, ಸ್ಟ್ರೆಂತ್ ಕೊಡೋದು. ಒಂದ್ಸಲ ಡ್ರಿಪ್ಪಲ್ ಕೊಡ್ತೀವಲ್ಲ, ಅವು ನಿಮ್ಗೆ 5 ಲೀಟ್ರ್ ಕ್ಯಾನು ಹೋದ್ ಸರಿ ಕೊಟ್ಟಿದ್ದೆ, ಹಿಂದಿನ ತಿಂಗಳು ಕೊಟ್ಟಾಗ ಒಂದ್ಸರಿ. ಅವೆಲ್ಲ ಸ್ಟ್ರೆಂತ್ ಕೊಡೋದ್ರಿಂದ ನೋಡಿ ಎಲೆಗಳು ಎಷ್ಟು ಹಸ್ರಾಗಿದೆ. ಈಗ್ಲೂ 10, 11ನೇ ಕಟಿಂಗ್ ನಡೀತಾ ಇದೆ ಈಗ. ಇವಾಗ ಸ್ವಲ್ಪ ನೀರಿಲ್ಲ, ಮೇಲ್ಗಡೆ ತೋರಿಸ್ತೀನಿ. ಇಲ್ಲಿ ತುಂಬಾ ಜನ ಸೇವಂತಿಗೆ ಬೆಳಿತಾರ ಈ ಏರಿಯಾ? ಸರ್ ಬೆಳಿತಾರೆ, ಈ ಕಡೆಗಿಂತ ಪ್ರಿಯಾಪಟ್ಟಣ ಸೈಡ್ ಜಾಸ್ತಿ ಬೆಳಿತಾರೆ. ಪ್ರಿಯಾಪಟ್ಟಣ ಇವಾಗ ಏನ್ ಗೊತ್ತಾ ಸರ್, ಈ ಕಡೆ ಈ ತರ ಗಿಡ ಇಲ್ಲ. ಇಲ್ಲೇ ನೋಡಿ ಹೆಸರು ಹೆಂಗ್ ಕಾಣಿಸ್ತಾ ನೋಡಿ, ಹೆಸರು ಹೇಗಿದೆ ಈಗ್ಲೂ. 11 ಕಟಿಂಗ್ ಆಗಿರೋ ಸೇವಂತಿಗೆ ಗಿಡದಲ್ಲಿ ಎಲೆಗಳು ಹೇಗಿದೆ ನೋಡಿ. ಆಲ್ಮೋಸ್ಟ್ ಒಳಗಡೆ ಎಲ್ಲ ಸುಟ್ಟೋಗಿರ್ತವೆ ನೋಡಿ. ಒಳಗಡೆನೂ ಓಪನ್ ಮಾಡಿ ತೋರಿಸ್ತೀನಿ ನಾನು ಕಂಪ್ಲೀಟ್. ನೋಡಿ ಇಲ್ಲಿ ನೋಡಿ ಬುಡದಿಂದ ಎಲೆಗಳು ನೋಡಿ. ಸ್ವಲ್ಪ ವೈಟ್ ಫ್ಲೈಸ್ ಬಾಧೆ ಇದೆ ಈಗ ಒಳಗಡೆ. ಒಂದು ತಿಂಗಳಾಯ್ತಲ್ಲ ಸ್ಪ್ರೇ ಮಾಡಿ. 1 ತಿಂಗಳಾಗೈತೆ ಸರ್ ಇದು. ಆಮೇಲೆ ಈ ಮಳೆಗೆ ಈ ಹೀಟ್ಗೆ ಇದು ತರಗ ರೋಗ ಬರಬೇಕಾಗಿತ್ತು. ಬೇರೆವೆಲ್ಲ ತರಗ ರೋಗ ಬಿದ್ದದೆ, ಇದಕ್ಕೆ ಬಿದ್ದಿಲ್ಲ. ಇಲ್ಲೇ ನೋಡಿ ಗಿಡಗಳು ನೀವು ಹೇಳ್ದಂಗೆ ಏನು ಆಗಿಲ್ಲ. ಇದು ಏನಾಗಿದೆ ನೋಡಿ ಸರ್. ಇದಕ್ಕೆ ಔಷಧಿ ಕೊಟ್ಟಿದ್ದೀರಿ ಈಗ? ಕೊಟ್ಟಿದ್ದೀರಿ. ಔಷಧಿ ಡೀಟೇಲ್ಸ್ ಎಲ್ಲ ಆಮೇಲೆ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಸ್ನೇಹಿತರೆ. ಆ ಬಿಲ್ಲುಗಳಲ್ಲಿ ಏನಿದೆ ಅದನ್ನು ನೀವು ಅಳವಡಿಸ್ಕೋಬೋದು. ಇದನ್ನು ಇಲ್ಲಿ ನೋಡಿ, ಗಿಡ ಎಲ್ಲ ಭತ್ತ ಇಂಪ್ರೂವ್ಮೆಂಟ್ ಆಗಿತ್ತು ಗಿಡ. ಇದು ಈಗ ನೀವು ನೆಕ್ಸ್ಟ್ ಲೈಟಿಂಗ್ ಮಾಡ್ತೀರಲ್ಲ, ಇದೇ ತಳಿನೇನಾ ಮಾಡೋದು ನೀವಲ್ಲಿ? ಇದೇ ತಳಿ ನಿಮ್ಮ ಕಡೆ ತಂದಿದ್ದು ಸರ್ ಇದು. ಹೌದಾ? ಓಕೆ. ಎಲ್ಲಿಂದ? ಚಿಕ್ಕಬಳ್ಳಾಪುರನ? ಚಿಕ್ಕಬಳ್ಳಾಪುರ. ಓಕೆ. ಅಲ್ಲಿಂದ ತರುವಾಗ ನಿಮ್ಮ ಹತ್ರನೇ ಔಷಧಿ ಗಿಸ್ತಿ ಎಲ್ಲ ಒಂದೇ ಸಲ ತಂದ್ಬಿಡ್ತೀನಿ. ಬಡ್ಡೆ ಇದಕ್ಕೇನು ಭೂಮಿಗೆ ಏನು ಮಾಡಬೇಕು? ಅದು ಬೆಡ್ಗೆ ಹಾಕೋದು ಅವೆಲ್ಲ ಕೊಟ್ಬಿಡಿ ಸರ್. ಸರ್ ಈ ಕಡೆ ಆಗ್ಬಿಟ್ಟಿದ್ರೆ ಇವಾಗ ನನಗೆ ಈ ರೈಟ್ ಆದ್ರೂ ನಮ್ಗೇನಾಯ್ತದೆ ಅಂದರೆ, ನಮ್ಮ ಉಳಿಸ್ಕೊಂಡಿದ್ದೆಲ್ಲ ಈ ರೈಟಲ್ಲಿ ಹೂ ಕುಯ್ಸೋಕ್ಕೆಲ್ಲ ಅನುಕೂಲ ಆಯ್ತು. ನಾವು ಜಾಸ್ತಿ ದುಡ್ಡು ಕೊಟ್ಟು ಔಷಧಿ ಹೊಡೆಯಷ್ಟು ಕಿತ್ತಾಕೆ ಬಿಡವ ಅನ್ಸುತ್ತೆ. ಈ ರೇಟ್ ಆಗೋ ಅಷ್ಟೊತ್ತಿಗೆ ಮೇಂಟೈನ್ ಆಗಲ್ಲ, ಕಿತ್ತಾಕ್ ಬಿಡವ ಅನ್ಸ್ತದೆ. ನೋಡಿ ಈ ರೈಟಲ್ಲಿ ನಿಮ್ಮ ಹತ್ರ ಔಷಧಿ ತರಿಸ್ಕೊಂಡಿದ್ದೀನಿ ನಾನು. ಯಾರು ಚೀಟಿ ತೋರಿಸಿದ್ರು, ನಾಗಮಂಗಲದ ಅನ್ಸುತ್ತೆ, 7-8 ಇತ್ತು. ಸೊ ಹೂವಿನ ಬೇಸಾಯದ ಬಗ್ಗೆ ಇವಾಗ ನಿಮ್ಗೆ ಫುಲ್ ಕಾನ್ಫಿಡೆನ್ಸ್ ಬಂದಿದೆ, ಕ್ವಾಲಿಟಿ ಬಂದೈತೆ ಸರ್. ನೀವೇ ಬೇಡ ಅಂದ್ರೆ ನಾನು ಇನ್ನೊಂದು ಹೇಳ್ತೀನಿ ಕೇಳಿ. ಅವರು ತುಂಬ ಫ್ರೆಂಡು.
ಹೆಚ್ಚಿಗೆ ಕಮ್ಮಿ ನನಗೊಂದು ಲಕ್ಷ ಸಾಲ ನಿಲ್ಸ್ಕೊಡೋರು ಸರ್. ಅವ್ರ ಸಾಲ ಎಲ್ಲ ಕ್ಲಿಯರ್ ಮಾಡಿದ್ದೀನಿ. ಹಾಂ ಹಾಂ ಆದ್ರೂ ನಿಮ್ಮ ಹತ್ರ ನಂಗೆ ತಗೋಬೇಕು ಅನ್ನೋ ಮನಸತ್ವದಿಂದ ಬಂದೈತೆ. ಆದರೂ ನಿಮ್ಮ ನೆನ್ಸ್ಕೊಂಡು ಇನ್ನೂ 1 ಎಕರೆ ಭೂಮಿ 2 ಎಕರೆ ಭೂಮಿ ಜಾಸ್ತಿ ಮಾಡ್ತೀನಿ ನೀವು ಇರೋದು ಸಿಕ್ಕಿರೋದ್ರಿಂದ. ಓಕೆ. ಈ ನಮ್ಮ ಫ್ರೆಂಡ್ಸ್ಗಳ ಎಲ್ಲ ಹೇಳಿದ್ದೀನಿ. ಈಗ ಅವರು ಹೂ ಬೆಳೆಯೋರೇ, ಆದರೂ ಎಲ್ಲ ಹೇಳಿದ್ಮೇಲೆ ಈಗ ನಿಮ್ಮ ಕ್ವಾಲಿಟಿ ನಿಮ್ಮ ಗಿಡ ನೋಡಿದ್ಮೇಲೆ ಅರ್ಥ ಆಗ್ತದೆ ಈಗ ಅವ್ರಿಗೆ. ಅರ್ಥ ಆಯ್ತು ಸರ್. ಇದೆಲ್ಲ ಕೂಳೆ ಹೂ ಬಂದಿದ್ದೀರಿ, ಹಿಂಗೆ ನೋಡಿ ಕಾಣಿಸ್ತದಲ್ಲ ನಿಮಗೆ ಹೆಂಗೆ ಕಾಣಿಸ್ತದೆ. ಯಾರೋ ಬಂದು ನೋಡಿದ್ರು ಇದೇನು ಮಗ್ಗಿರೋದು ಅಂದರು ಅಷ್ಟೇ ಸ್ಟಾರ್ಟಿಂಗಲ್ಲಿ. ಈಗ ಹೆಚ್ಚು ಕಮ್ಮಿ ಈಗ ರೈಟ್ ಹೇಳ್ಬೇಡ್ತ ಆದ್ರೂ ಬೆಳೆದಿರೋದ್ರಲ್ಲಿ 8 ಲಕ್ಷ ದುಡ್ಡಾಗೈತೆ ಸರ್. ಎಷ್ಟು ಸಾವಿರ ಸಸಿ? 9,000 ಸಸಿ. 9,000 ಸಸಿ 8 ಲಕ್ಷ ಕಾಸಾಗಿದೆ, ದುಡ್ಡಾಗೈತೆ. ಸೊ ಇಟ್ಟು ಮೇಂಟೈನ್ ಮಾಡಿದರೆ ರೇಟ್ ಇದ್ದರೆ ಮೇಂಟೈನ್ ಮಾಡ್ಬೋದು. ಸರ್ ಮಾಡ್ತೀನಿ. ಆಮೇಲೆ ಇನ್ನೊಂದೇನು ಗೊತ್ತಾ ಸರ್, ನಿಮ್ಮ ಥರ ಒಬ್ಬರೇ ಬದುಕಬೇಕು ಅನ್ನೋದಾದರೆ ಅದು ಯಾರು ಆಳು ಕಾಳು ಯಾರು ಬರಲ್ಲ. ನೀವೇನು ಮಾಡ್ತಿದ್ರಿ, ನೀವು ದುಡ್ಡು ಮಾಡೋದಾದ್ರೆ 2 ವರ್ಷ 1 ವರ್ಷ ನಿಮ್ಮ ಇರೋ ಕಾಂಟ್ಯಾಕ್ಟ್ ಮಾಡ್ಕೊಂಡು ಹೊಟ್ಟಬಿಡೋದು. ಲಾಂಗ್ ಟೈಮ್. ನಾವು ಅಷ್ಟೇ ಹಂಗಿದ್ದಾಗ ನೋಡಿ, ಈಗ ಹೆಚ್ಚು ಕಮ್ಮಿ 15 ಜನ 18 ಜನ ಅವ್ರೆ. ಅವ್ರಿಗೆಲ್ಲರಿಗೂ ನಾವೆಲ್ಲ ಕೆಲಸದಾರೆ ಯಾಕೆ ಬದುಕ್ರೆ, ನೀವು ನಾವೆಲ್ಲ ಬದುಕ್ರೆ ಈಗ ನಾನು ಯೋಚನೆ ಮಾಡೋದು ಅಷ್ಟೇ. ನಾನು ಅಂಗಡಿ ಅವನಾಗಿ ರೈತರು ಉಳಿದ್ರೆ ನಾನು ಉಳಿಯೋದು. ಅವ್ರು ಬೆಳೆ ಮಾಡೋದಕ್ಕೆ ಇನ್ನೂ ಈಗ ನೀವು ಹೇಳಿದ್ರಿ ಈಗ 1 ಎಕರೆ ಮಾಡ್ತೀನಿ ಅಂತ. ಆ ಥರ ಆಸಕ್ತಿ ಬಂದು ನೀವು ಹೆಚ್ಚು ಮಾಡಿದ್ರೆ ನನಗೂ ಹೆಚ್ಚು ವ್ಯಾಪಾರ ಆಗ್ತದೆ. ಬಟ್ ಏನಪ್ಪ ವರ್ಕೌಟ್ ಆಗ್ತಿಲ್ಲ, ನಷ್ಟ ಆಗ್ತಿದೆ, ಇಷ್ಟೊಂದು ಖರ್ಚು ಅಂತ ಅಂದಾಗ ಆಸಕ್ತಿ ಕೈ ಬಿಟ್ಬಿಡ್ತಾರೆ. ಅವರು ಏನಾಯ್ತಾ ಗೊತ್ತಾ ಸರ್, ಈಗ ರೈತರುಗಳು ಸಾಲ ಮಾಡೋ ಕಾರಣ ಈ ಔಷಧಿಗಳು ಈ ಗೊಬ್ಬರಗಳಿಂದನೇ ಜಾಸ್ತಿ ಮಾಡ್ಕೊಳ್ಳೋದು ಅಷ್ಟೇ. ಏನು ಗೊತ್ತಾ, ರೈಟ್ ಆಯ್ತದ ಬಿಡ್ತದ, ಮಾಡೋ ಔಷಧಿ ಮಾಡೋ ಖರ್ಚು ಮಾಡಲೇಬೇಕು. ಅವ್ರಿಗೂ ಮನಸ್ಸಲ್ಲಿ ಒಂದು ಭಯ ಇರ್ತದೆ, ಕೆಟ್ಟ ಅನುಭವಗಳು ಆಗ್ಬಿಟ್ಟಿರ್ತದೆ, ರೋಗ ತಗೋಬಿಡ್ತದೆ, ಗಿಡ ಹೋಗ್ಬಿಡ್ತದೆ, ನಾನು ಔಷಧಿ ಇಷ್ಟು ಹೊಡಿಲೇಬೇಕೇನೋ ಅನ್ನೋ ಥರದಲ್ಲಿ ಬಂದ್ಬಿಡ್ತದೆ ಅವ್ರಿಗೂ. ಬಟ್ ನಾನು ಕಳೆದ ಟೊಮೊಟೊ ವಿಡಿಯೋದಲ್ಲಿ ಹೇಳಿದ್ದೆ, ಸ್ವಲ್ಪ ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು, ಬೆಳೆ ಮೇಲೆ ನಂಬಿಕೆ ಇರಬೇಕು, ತಾಳ್ಮೆ ಬೇಕಷ್ಟೇ ಸರ್. ಇವಾಗ ಹೇಳಿದ್ರೆ ಅದು ನಿಮ್ಮಿಂದ ಆಗೈತೆ ಸರ್, ತಾಳ್ಮೆ ಬೇಕು. ತಾಳ್ಮೆ ಬೇಕು. ಈ ಟೊಮೆಟೊ ಸಾಯ್ತಾ ಇದೆ, ಬೇರೆ ಟೈಮ್ ಆಗಿದ್ರೆ ಇಷ್ಟೊತ್ತಿಗೆ ಎಷ್ಟೆಷ್ಟು ಸಲ ಡ್ರಂಚಿಂಗ್ ಮಾಡ್ಬಿಡಾನೆ. ನೀ ಔಷಧಿ ಬತ್ತ ಅಂದ್ಬಿಟ್ಟು ತಾಳ್ಮೇಲೆ ಕಾಯ್ತಾ ಇದೀನಿ ನಾನು. ಈಗ ಹೆಚ್ಚು ಕಮ್ಮಿ 8 ಎಕರೆ ಭೂಮಿ ಮಾಡ್ತಿದ್ದೆ ಸರ್ ನಾನು. 8 ಎಕರೆ ಭೂಮಿ ಮಾಡ್ತಿದ್ದೆ. ಇಷ್ಟು ವರ್ಷಕ್ಕೆಲ್ಲ ಯಾವುದೋ ಒಂದು ಲಾಟ್ರಿ ಅಂತ ಟೊಮೆಟೊ ನೋಡಿತ್ತು, ಅದು ಬಿಟ್ರೆ ಹೂವಲ್ಲೇ ನೋಡಿರ ಸರ್. ಅದು ನೀವು ಕೊಡೋ ಔಷಧಿಗೆ ನಮಗೆ ಬೇಕಾಗಿರೋದು ಇವಾಗ ಲೈಟ್ ಸೆಟ್ಟಿಂಗ್ ಬೆಳಿತೀವಲ್ಲ, ಜನವರಿ ಡಿಸೆಂಬರಿಂದ ಬೆಳಿತೀವಲ್ಲ ನೋಡಿ, ಅದಕ್ಕೆ ಬೇಕು ನನಗೆ ಇವಾಗ. It's not a game, it's a rich thing.